Hello friends, welcome to GMS videos. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಡಿಫ್ರೆನ್ಸ್ ಬಿಟ್ವೀನ್ ಡೂಪ್ಲಿಕೇಟ್ ಸ್ಪೆಷಲ್, ಡೂಪ್ಲಿಕೇಟ್ ವಿತ್ ಟ್ರಾನ್ಸ್ಫಾರ್ಮ್. ಓಕೆ, ಸೊ ಫಸ್ಟ್ ಒನ್ ಡೂಪ್ಲಿಕೇಟ್ ಅಂದರೆ ಏನು? ಇವಾಗ ಇಲ್ಲೊಂದು ಆಬ್ಜೆಕ್ಟ್ ಇದೆ, ಅಂದರೆ ವೀಲ್ ಇದೆ. ಈ ವೀಲ್ನ ನಾನು ಇಲ್ಲಿಗೆ ಇನ್ನೊಂದು ಕಾಪಿಯಾಗಿ ಕನ್ವರ್ಟ್ ಮಾಡ್ಕೋಬೇಕು. ಅದಕ್ಕೆ ನಾವು ಡೂಪ್ಲಿಕೇಟ್ ಮಾಡ್ಕೋಬೇಕು. ಅಂದರೆ ಆಪ್ಷನ್ ಬಂದುಬಿಟ್ಟು ಎಡಿಟಲ್ಲಿ ಡೂಪ್ಲಿಕೇಟ್ ಅಂತ ಇದೆ. ಶಾರ್ಟ್ಕಟ್ ಏನಂತಿದೆ? ಕಂಟ್ರೋಲ್ ಡಿ. ಓಕೆ, ಸೊ ಕಂಟ್ರೋಲ್ ಡಿ ಯೂಸ್ ಮಾಡ್ತಾ ಇದ್ದೀನಿ. ಕಂಟ್ರೋಲ್ ಡಿ ಮತ್ತು ಇದನ್ನು ಪ್ರೆಸ್ ಎಫ್ ಟು ಝೂಮ್. ಇಲ್ಲಿ ನಾನು ಕರೆಕ್ಟಾಗಿ ಪ್ಲೇಸ್ ಮಾಡ್ಕೊಳ್ತೀನಿ. ಓಕೆ, ಸೊ ಇವಾಗ ಇದು ಫ್ರೀಸ್ ಆಗಬೇಕಲ್ವ ಆಟ್ರಿಬ್ಯೂಟ್ಸು. ನಾನು ಶಾರ್ಟ್ಕಟ್ಸ್ ಯೂಸ್ ಮಾಡ್ತಿದ್ದೀನಿ. ಫ್ರೀಸ್ ಟ್ರಾನ್ಸ್ಫಾರ್ಮೇಷನ್, ಫ್ರೀಸ್. ಓಕೆ, ಸೊ ಇದು ಡೂಪ್ಲಿಕೇಟ್. ಸೊ ನೆಕ್ಸ್ಟ್ ಒನ್ ಈಸ್ ಡೂಪ್ಲಿಕೇಟ್ ಸ್ಪೆಷಲ್. ಡೂಪ್ಲಿಕೇಟ್ ಸ್ಪೆಷಲ್ ಅಂತಂದ್ರೇನು? ಇವಾಗ ಫಾರ್ ಎಕ್ಸಾಂಪಲ್ ಇದನ್ನು ನಾನು ಡೂಪ್ಲಿಕೇಟ್ ಮಾಡಿಕೊಂಡು ಈ ಕಡೆ ಮೂವ್ ಮಾಡಬೇಕು. ಬಟ್ ಇದು ಫ್ಲಿಪ್ ಆಗಬೇಕಲ್ವಾ? ಸೊ ಫ್ಲಿಪ್ ಆಗೋದಕ್ಕೆ ನಾವು ನಾರ್ಮಲ್ ಡೂಪ್ಲಿಕೇಟ್ ಯೂಸ್ ಮಾಡಿದ್ರೆ ಬರೋದಿಲ್ಲ. ಸೊ ಡೂಪ್ಲಿಕೇಟ್ ಸ್ಪೆಷಲ್ ಯೂಸ್ ಮಾಡಬೇಕು. ಡೂಪ್ಲಿಕೇಟ್ ಸ್ಪೆಷಲ್ ಯೂಸ್ ಮಾಡಬೇಕು ಅಂತಂದರೆ ಎರಡು ವೀಲ್ನ ನಾನು ಸೆಲೆಕ್ಟ್ ಮಾಡಿ ಈ ಕಡೆ ಫ್ಲಿಪ್ ಮಾಡಬೇಕು. ಸೊ ರಿಮೆಂಬರ್, ಡೂಪ್ಲಿಕೇಟ್ ಸ್ಪೆಷಲ್ ಆಗಬೇಕು ಅಂತಂದರೆ ಈ ಪಿವೋಟ್, ವೀಲ್ ಪಿವೋಟ್ ಬಂದುಬಿಟ್ಟು ಗ್ರಿಡಲ್ಲಿರಬೇಕು. ಪ್ರೆಸ್ ಡಿ ಫಾರ್ ಪಿವೋಟ್ ಚೇಂಜ್, ಪ್ರೆಸ್ ಎಕ್ಸ್ ಫಾರ್ ಸ್ನ್ಯಾಪ್ ಟು ಗ್ರಿಡ್. ನೋಡಿ, ಓಕೆ, ಸೊ ಇವಾಗ ಗ್ರಿಡ್ಡಲ್ಲಿದೆ. ಗೋ ಟು ಎಡಿಟ್ ಡೂಪ್ಲಿಕೇಟ್ ಸ್ಪೆಷಲ್, ಕಂಟ್ರೋಲ್ ಶಿಫ್ಟ್ ಡಿ. ಓಕೆ, ಸೊ ಯಾವ ಆ್ಯಕ್ಸಿಸಲ್ಲಿ ಆಗ್ತಿದೆ ನೋಡ್ಕೊಳ್ಳಿ. ಫಸ್ಟ್ ಸ್ಕೇಲ್ ಮಾಡಿ ನೋಡಿ ಯಾವ ಆ್ಯಕ್ಸಿಸಲ್ಲಿ ಆಗ್ತಿದೆ. -1 ಅಲ್ವಾ? ಸೊ ಇದನ್ನು ನಾನು -1 ಅಂತ ಕೊಡ್ತೀನಿ. ಸ್ಕೇಲ್ ಆ್ಯಕ್ಸಿಸ್ -1. ಓಕೆ, ಸೊ ಅಪ್ಲೈ ಕೊಡಿ. ಫ್ಲಿಪ್ ಆಯಿತು. ಗೊತ್ತಾಯ್ತಲ್ವಾ ಡೂಪ್ಲಿಕೇಟ್ ಸ್ಪೆಷಲ್ ಯಾವ ಥರ ಮಾಡಬೇಕಂತ. ಈ ಡೂಪ್ಲಿಕೇಟ್ ಸ್ಪೆಷಲ್ನ ಇನ್ನೂ ನಾನು ಬೇರೆ ಥರನೂ ಯೂಸ್ ಮಾಡ್ಕೋಬೋದು. ಯಾವ ಥರ? ಇವಾಗ ಕಾರ್ ಸೆಲೆಕ್ಟ್ ಮಾಡಿದ್ದೀನಿ. ಸೇಮ್ ಕಾರು 10 ಟೈಮ್ಸ್ ಆಗಿ ನಾನು ಡೂಪ್ಲಿಕೇಟ್ ಮಾಡಬೇಕು ಒಂದು ಕ್ಲಿಕ್ಕಲ್ಲಿ ಅಂತಂದರೆ ನೋಡಿ, ಫಾರ್ ಎಕ್ಸಾಂಪಲ್ ಕಾರ್ ಇದೆ, ಯೂನಿಟ್ಸ್ ಬಂದುಬಿಟ್ಟು 10. ಓಕೆ, ಅಪ್ಲೈ ಕೊಟ್ಟರೆ ಸೇಮ್ ಪ್ಲೇಸಲ್ಲೇ 10 ಕಾರ್ಸು ಡೂಪ್ಲಿಕೇಟ್ ಆಯಿತು ಅಲ್ವಾ? ಸೊ ಇದನ್ನೇ ನಾನು 1 by 1 ಇರಬೇಕು ಅಂತಂದರೆ ಯಾವ ಆ್ಯಕ್ಸಿಸಲ್ಲಿ ವರ್ಕ್ ಆಗ್ತಿದೆ ನೋಡ್ಕೊಳ್ಳಿ. ಎಕ್ಸ್ ಆ್ಯಕ್ಸಿಸಲ್ಲಿ ಅಲ್ವಾ? ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಡಿ ಮಾಡಿಬಿಟ್ಟು ಒಂದ್ಸರಿ ಚೆಕ್ ಮಾಡಿ ಎಷ್ಟು ಡಿಸ್ಟೆನ್ಸಲ್ಲಿ ನಿಮಗೆ ಕಾರ್ ಬೇಕು ಅಂದರೆ 15 ಅಂತ ಇದೆ. ಸೊ ಇದನ್ನು ಡಿಲೀಟ್ ಮಾಡಿಬಿಟ್ಟು ಸೆಲೆಕ್ಟ್ ಎಕ್ಸ್ ಆ್ಯಕ್ಸಿಸಲ್ಲಿ ಹೋಗ್ಬಿಟ್ಟು ಇದನ್ನು 15 ಅಂತ ಆ್ಯಡ್ ಮಾಡಿ ಅಪ್ಲೈ ಮಾಡಿ. ನೋಡಿ ಆಯ್ತಲ್ವ? ಸೊ ನೆಕ್ಸ್ಟ್ ಇದನ್ನು ಇನ್ನೂ ನಾನು ಇಂಪ್ರೂವ್ ಮಾಡ್ಕೊಂಡು ಹೋಗ್ಬೇಕಂದ್ರೆ 1 ಆಗಿ ಒಂದು ಕಾರ್ ಮೂವ್ ಮಾಡ್ಕೊಂಡು ಹೋಗಿರಬೇಕು ಅಂತಂದರೆ ಇಲ್ಲಿ ಒಂದು 5 ಅಂತ ಕೊಡ್ತೀನಿ. ಝೆಡ್ ಆ್ಯಕ್ಸಿಸಲ್ಲಿ 5 ವರ್ಕ್ ಆಗ್ತಿದೆ. ಮತ್ತು ಸ್ವಲ್ಪ ರೊಟೇಷನ್ ಆಗಬೇಕು. ರೊಟೇಷನ್ ಮೈನಸ್ ಆ್ಯಕ್ಸಿಸಲ್ಲಿ ವೈ ಆ್ಯಕ್ಸಿಸಲ್ಲಿ ಆಗ್ತಾಯಿದೆ. ಇದು ವೈ ಆ್ಯಕ್ಸಿಸ್ -3 ಅಂತ ಕೊಡ್ತೀನಿ. ಓಕೆ, ಅಪ್ಲೈ ಮಾಡಿ. ಟ್ರಾನ್ಸ್ಲೇಟ್ ವಿತ್ ರೊಟೇಷನ್ ಆಗಿದೆ. ಇದೇ ನಾನು ಸ್ಕೇಲ್ ಬೇಕು. ಇವಾಗ ಹೋಗ್ತಾ ಹೋಗ್ತಾ ಚಿಕ್ಕದಾಗಿರಬೇಕು ಅಂದರೆ ಇಲ್ಲಿ ನಾನು ಚೇಂಜ್ ಮಾಡ್ತೀನಿ 0.9 ಅಂತ. ಮತ್ತು ಅಪ್ಲೈ ಮಾಡಿ. ನೋಡಿ, ಹೋಗ್ತಾ ಹೋಗ್ತಾ ಚಿಕ್ಕದಾಯಿತು. ಗೊತ್ತಾಯ್ತಲ್ವ ಡೂಪ್ಲಿಕೇಟ್ ಸ್ಪೆಷಲ್ ಯಾವ ಥರ ಯೂಸ್ ಮಾಡಬೇಕಂತ. ಸೊ ನೆಕ್ಸ್ಟ್ ಒನ್ ಈಸ್ ಡೂಪ್ಲಿಕೇಟ್ ವಿತ್ ಟ್ರಾನ್ಸ್ಫಾರ್ಮ್. ಸೊ ಡೂಪ್ಲಿಕೇಟ್ ವಿತ್ ಟ್ರಾನ್ಸ್ಫಾರ್ಮ್ ಶಾರ್ಟ್ಕಟ್ ಏನು ಯೂಸ್ ಮಾಡ್ಬೋದು ಚೆಕ್ ಮಾಡಿ. ಶಿಫ್ಟ್ ಡಿ. ಓಕೆ, ಸೊ ಸೆಲೆಕ್ಟ್ ಮಾಡಿ. ಡೂಪ್ಲಿಕೇಟ್ ವಿತ್ ಟ್ರಾನ್ಸ್ಫಾರ್ಮ್ ಅಂದರೆ ಏನು? ಟ್ರಾನ್ಸ್ಫಾರ್ಮ್ ಅಂತಂದರೆ ನಾರ್ಮಲಾಗಿ ನಾವು ಟ್ರಾನ್ಸ್ಲೇಟ್, ರೊಟೇಷನ್, ಸ್ಕೇಲ್ ಮೂವ್ ಮಾಡ್ತೀವಲ್ವ, ಇದನ್ನು ನಾವು ಟ್ರಾನ್ಸ್ಫಾರ್ಮ್ ಅಂತ ಕರಿತೀವಿ. ಸೊ ಡೂಪ್ಲಿಕೇಟ್ ವಿತ್ ಟ್ರಾನ್ಸ್ಫಾರ್ಮ್, ಡೂಪ್ಲಿಕೇಟ್ ಆಗಿಬಿಟ್ಟು ಆ ಟ್ರಾನ್ಸ್ಫಾರ್ಮಲ್ಲಿ ಮೂವ್ ಆಗೋದಕ್ಕೆ ಡೂಪ್ಲಿಕೇಟ್ ಟ್ರಾನ್ಸ್ಫಾರ್ಮ್ ಅಂತ ಕರಿತೀವಿ. ಸೊ ಫಸ್ಟು ಶಿಫ್ಟ್ ಡಿ ಮಾಡಿ. ಇಲ್ಲೇನು ಹೇಳ್ತಾ ಇದ್ದೀನಿ? ಟ್ರಾನ್ಸ್ಫರ್ ಮಾಡಿದೆ. ಇದನ್ನು ಶಿಫ್ಟ್ ಡಿ ಮಾಡಿದ್ರೆ ಹಂಗೆ ರಿಪೀಟ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ 1 ಮೂವ್ ಆದರೆ ಫಸ್ಟ್ ಕಾರು, ನೆಕ್ಸ್ಟ್ 2 ಮೂವ್ ಆಗ್ತಾ ಹೋಗುತ್ತೆ. ಇದನ್ನು ಇಂಡೈರೆಕ್ಟಾಗಿ ನಾವು ಆಫ್ಸೆಟ್ ಅಂತ ಕರಿತೀವಿ. ಗೊತ್ತಾಯ್ತಾ? ಸೊ ಫಾರ್ ಎಕ್ಸಾಂಪಲ್ ಶಿಫ್ಟ್ ಡಿ ಮಾಡಿಬಿಟ್ಟು ಮೂವ್ ಮಾಡಿ, ರೊಟೇಷನ್ ಮಾಡಿ, ಸ್ಕೇಲ್ ಮಾಡಿ, ಮತ್ತು ಇದನ್ನು ಶಿಫ್ಟ್ ಡಿ ಮಾಡ್ತಾ ಹೋಗಿ ಚಿಕ್ಕದಾಗ್ತಾ ಹೋಗುತ್ತೆ. ಗೊತ್ತಾಯ್ತಲ್ವ? ಸೊ ಇದು ಡೂಪ್ಲಿಕೇಟ್ ವಿತ್ ಟ್ರಾನ್ಸ್ಫಾರ್ಮ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಅಲ್ಲಿ ಬೆಲ್ ಬಟನ್ ಕಾಣ್ತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ನಾನು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳು ನಿಮಗೆ ಅಪ್ಡೇಟ್ ಆಗುತ್ತೆ. ಥ್ಯಾಂಕ್ ಯು.